ಪ್ರಶ್ನೋತ್ತರ 17ನೇ ದಿವಸ. ಹಾಂ, ಪ್ರಶ್ನೋತ್ತರವನ್ನು ನೀವು 17 ದಿವಸದಲ್ಲಿ ಕೇಳ್ತಾ ಇದ್ದೀರಾ. ದೇವಾದೇವ ಪಾರ್ಶ್ವನಾಥ ಭಗವಾನರಿಗೆ, ಮಹಾವೀರ ಭಗವಾನರಿಗೆ, ಪರಮಪೂಜ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಿಗೆ, ಆಚಾರ್ಯ ರತ್ನ ಬಾಹುಬಲಿ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ಉಪದೇಶ ನಗರ ಅರ್ಹತ್ ಬಲಿ ಮಹಾರಾಜರಿಗೆ. ಹಾಂ, ಇನ್ನು ಮುಂದೆ ನೋಡ್ರಿ ಶಾಸ್ತ್ರದ ಪ್ರಕರಣಗಳು. ಈಗ ಇನ್ನು ಶಾಸ್ತ್ರಗಳು ಬೇಕಾದ್ರೆ ನೋಡೋಣ ಏನಾಗ್ತಾವೆ ಅಂತೇಳಿ. ಹಾಂ, ಆಯ್ತಪ್ಪ. ಇಲ್ಲಿ ಇವ್ರು ಏನು ಹೇಳ್ತಾರೆ ಈಗ ಅಂದರೆ, ಶಾಸ್ತ್ರದ ಪ್ರಕರಣಗಳು ಸಾಕು, ಬೇರೆ ಪ್ರಶ್ನೆಗಳನ್ನ ಇನ್ನು ಕೇಳ್ತೀವಿ ಅಂತಿದ್ದಾರೆ. ನಿಮ್ದು ಏನು ಇವನು ಯಾವ ಥರ ಇದಾವೇನೇನ? ಯಾರು ಕೇಳೋರಿದ್ದೀರಿ ಇನ್ನು? ಆಯ್ತು, ಇನ್ನು ಹಂಗಾರೆ ಒಂದು ಕೆಲಸ ಮಾಡೋಣ. ಮುಂದಿನ್ನು ಶಾಸ್ತ್ರ ಪ್ರಕರಣ ಇಲ್ಲಿಗೆ ಸಾಕಾಗಾರೆ. ಇನ್ನು ಮುಂದೆ ಏನು ಪ್ರಶ್ನೆ ಕೇಳೋರಿದ್ದಾರೆ ನೋಡ್ರಿ. ಯಾರು ಪ್ರಶ್ನೆ ಕೇಳ್ರಿ ಅಲ್ಲಿ ಮುಂದೆ ಏನು ಕೇಳ್ತಾರ ಅವ್ರು ಕೇಳ್ರಿ. ಅಷ್ಟದ್ರವಚನ ಬಗ್ಗೆ ಕೇಳೋದಿದೆ. ಮತ್ತು ಇದರಲ್ಲಿ ಇನ್ನೂ ಯಾರು ಅಷ್ಟದ್ರವಚನ ಬಗ್ಗೆ ಹೇಳೋಣ. ಆಯಿತು, ಅದು ಸರಿ ಇದೆ, ಅದನ್ನು ಸ್ವಲ್ಪ ಕೇಳ್ರಿ, ನೀವು ಹೇಳ್ತೀನಿ. ಅದಕ್ಕಿಂತ ಮುಂದೆ ಈ ಕಡೆ ಯಾರು ನೋಡಿದಾರೆ, ಈ ಕಡೆ ಯಾರ್ದಾರು ಪ್ರಶ್ನೆ ಉಳಿದಿದೆ ನೋಡ್ರಿ. ಬರ್ರಿ ಈ ಕಡೆ, ಇಲ್ಲಿ ಯಾರು ನಿಂತಿದ್ದಾರೆ ನೋಡ್ರಿ, ಅವ್ರದ್ದೇನು ಪ್ರಶ್ನೆ ಇದೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಮುಂದೆ ಹೋಗೋಣ. ಬರ್ರಿ ಈ ಕಡೆ. ಹಾಂ, ನೋಡ್ರಪ್ಪ, ಈ ಕಡೆ ಮೈಕ್ ಕೊಡ್ರಿ. ಅವ್ರದ್ದೊಂದು ಏನೋ ಪ್ರಶ್ನೆ ಕೇಳ್ತಾರೆ, ಅವ್ರು ಕೇಳ್ರಿ ಅದನ್ನ. ಪಂಚಾಮೃತ ಅಭಿಷೇಕ ಯಾವ ಸಂಘದಲ್ಲಿ ಮಾಡ್ತಾರೆ? ಹಾಂ, ಗುಡ್. ಇವ್ರು ಏನು ಕೇಳಿದ್ರೆ ಈಗ, ಪಂಚಾಮೃತ ಅಭಿಷೇಕವನ್ನು ಯಾವ್ಯಾವ ಸಂಘದಲ್ಲಿ ಅಂದರೆ ಯಾವ್ಯಾವ ಮುನಿಗಳ ಸಂಘದಲ್ಲಿ ಮಾಡ್ತಾರೆ ಅಂತ ಕೇಳಿದ್ರು ನೋಡ್ರಿ. ಈಗ ಅದಕ್ಕೆ ಸಾಕಷ್ಟು ಸಂಘಗಳಿದಾವೆ. ಎಲ್ಲ ಸಂಘದ ಹೆಸರು ಅಂತ ನಾನು ಹೇಳೋದಕ್ಕೆ ಬರಲ್ಲ. ಈಗ ನನಗೆ ಎಷ್ಟು ನೆನಪಾಗುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ನೋಡೋಣ. ಪರಮಪೂಜ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರ ಬೇರೆ ಬೇರೆ ಸಂಘಗಳು, ಮತ್ತು ಅಲ್ಲಿ ಈಗ ನೋಡೋಣ ಪರಮಪೂಜ ಆಚಾರ್ಯ ಮಹಾವೀರ್ ಕೀರ್ತಿ ಮಹಾರಾಜರ ಸಂಘ. ಅದರೊಳಗಡೆ ಈಗ ಆಚಾರ್ಯ ಶ್ರೀ ಪರಮಪೂಜ್ಯ ಆಚಾರ್ಯ ಗಣಾಧಿಪತಿ ಗಣಧರ ಆಚಾರ್ಯ ಕುಂತಸಾಗರ ಮಹಾರಾಜರು ಅವರ ಸಂಘ ಅಂದರೆ ಕುಂತಗಿರಿ ಒಳಗಡೆ. ಮತ್ತು ಅವರ ಶಿಷ್ಯರು ಸಾಕಷ್ಟು ಜನ, 15-20 ಜನ ಆಚಾರ್ಯರಿದ್ದಾರೆ. ಅವರ ಪ್ರತಿ ಶಿಷ್ಯರು ಕೂಡ ಆಚಾರ್ಯರಿದ್ದಾರೆ. ಸಾಮಾನ್ಯ ಅವರ ಸಂಪೂರ್ಣ ಶಿಷ್ಯ ಪ್ರತಿ ಶಿಷ್ಯ ವರ್ಗ ಎಲ್ಲ ಸೇರಿ 200-250 ಜನ ಸಾಧುಗಳಿದ್ದಾರೆ. ಅದರೊಳಗಡೆ ಸಾಮಾನ್ಯ ಎಲ್ಲರೂ ಪಂಚಾಮೃತ ಅಭಿಷೇಕ ಎಲ್ಲರ ಕಡೆ ಅವ್ರ ಸಂಘದಲ್ಲಿ ಸಾಕಷ್ಟು ಸಂಘದಲ್ಲಿ ಗೃಹ ಚೈತ್ಯಾಲಯ ಐತಿ. ಅಲ್ಲಿ ಬ್ರಹ್ಮಚಾರಿಯರೆಲ್ಲ ಮಾಡ್ತಾರೆ, ಮತ್ತು ಹೊರಗಡೆ ಶ್ರಾವಕರು ಹೋಗಿ ಮಾಡ್ತಾರೆ. ಅದರೊಳಗಡೆ ಮುಖ್ಯವಾಗಿ ಕುಂತಗಿರಿಯಲ್ಲಿ ಅಂತೂ ದಿನ ನಡೀತದೆ. ಅಲ್ಲಿ ಸ್ತ್ರೀ ಪುರುಷರು ಎಲ್ಲರೂ ಮಾಡ್ತಾರೆ. ಕುಂತಗಿರಿಯಲ್ಲಿ ದಿನ ನಡೀತದೆ. ಕುಂತಗಿರಿಲಿ ಕುಂತಸಾಗರ ಮಹಾರಾಜ ಸಂಘ. ಅದಾದ ನಂತರ ಆಚಾರ್ಯ ಶ್ರೀ ಕನಕನಂದಿ ಮಹಾರಾಜರ ಸಂಘ, ಆಚಾರ್ಯ ಶ್ರೀ ಪದ್ಮನಂದಿ ಮಹಾರಾಜರ ಸಂಘ, ಆಚಾರ್ಯ ಶ್ರೀ ದೇವನಂದಿ ಅವರ ಸಂಘ, ಆಚಾರ್ಯ ಶ್ರೀ ಗುಣನಂದಿ ಅವರ ಸಂಘ, ಆಚಾರ್ಯ ಶ್ರೀ ಗುಣಧರ ನಂದಿ ಅವರ ಸಂಘ, ಆಚಾರ್ಯ ಶ್ರೀ ಕುಶಾಗ್ರ ನಂದಿ ಅವರ ಸಂಘ, ಆಚಾರ್ಯ ಶ್ರೀ ಕುಮದ್ ನಂದಿ ಅವರ ಸಂಘ, ಮತ್ತು ಆಚಾರ್ಯ ಶ್ರೀ ಗುಪ್ತಿನಂದಿ ಅವರ ಮಹಾರಾಜ ಸಂಘ, ಮತ್ತು ಆಚಾರ್ಯ ವಾಸಪೂಜ್ಯ ಸಾಗರರ ಸಂಘ, ಮತ್ತು 5ನೇ ಪಟ್ಟಾಧೀಶ ಪರಮಪೂಜ್ಯ ಆಚಾರ್ಯ ವರ್ಧಮಾನ್ ಸಾಗರ ಮಹಾರಾಜರ ಸಂಘ. ಅಂದರೆ ಇದು ಶ್ರವಣಬೆಳಗೊಳದಲ್ಲಿ ಮಸ್ತಕಾಭಿಷೇಕ ಮಾಡಿಸೋದಕ್ಕೆ ಹಿಂದೆ ಹೋಗಿದ್ರು ನೋಡ್ರಿ, ಅವರ ನೇತೃತ್ವದಲ್ಲಾಗಿತ್ತು. ಅವರು ಅದಾದ ನಂತರ ಇನ್ನು ಪೂಜ್ಯ ಆರಿಕಾ ಗಣನಿ ಆರಿಕಾ ಅಂದರೆ ಜ್ಞಾನಮತಿ ಮಾತಾಜಿಯವರು. ಅದಾದ ನಂತರ ಇನ್ನು ಆರಿಕಾ ಸರಸ್ವತಿ ಮಾತಾಜಿಯವರ ಸಂಘ, ಇನ್ನು ಆಚಾರ್ಯ ಸುಕುಮಲ್ ನಂದಿ ಮಹಾರಾಜರು, ಇನ್ನು ಅಮರಕೀರ್ತಿ ಮಹಾರಾಜರು, ಇನ್ನು ಅನೇಕ ಸಂಘಗಳಲ್ಲಿ ಅನೇಕ ಆಚಾರ್ಯರು ಇದ್ದಾರೆ. ಇನ್ನೂ ಈಗ ನನಗೆಲ್ಲನೂ ನೆನಪಾಗ್ತಿಲ್ಲ ಹೇಳೋದಕ್ಕೆ, ಹೇಳ್ತಾ ಇದ್ದೀನಿ. ಆಮೇಲೆ ಆಚಾರ್ಯರು ಇದ್ದಾರೆ, ಆಮೇಲೆ ಸಾಕಷ್ಟು ಮುನಿರಾಜರಿದ್ದಾರೆ, ಸಾಕಷ್ಟು ಮಾತಾಜಿ, ಆಯಲಾಕ್, ಶುಲ್ಲೇಖ ಬ್ರಹ್ಮಚಾರ್ಯರು, ಇನ್ನು ಸಾಕಷ್ಟು ಶ್ರಾವಿಕೆಯರು ಎಲ್ಲ ಕಡೆ ಪಂಚಾಮೃತ ಅಭಿಷೇಕ ಮಾಡೋರು ಇದ್ದಾರೆ. ಈಗ ಇವರು ಏನೇ ಪ್ರಯತ್ನ ಮಾಡ್ರು ನಾವು ನಿಲ್ಲಿಸ್ತೀವಿ ಅಂತ ಬಹಳ ದೊಡ್ಡ ಆಯೋಜನೆ ಮಾಡ್ತಾರೆ, ಶಿಬಿರಗಳನ್ನೆಲ್ಲ ಹಾಕ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಹೆಂಗಾರು ಮಾಡಿ ಭಗವಾನರ ಅಭಿಷೇಕ ನಿಲ್ಲಿಸಬೇಕು ಅಂತ. ನನಗೆ ಯಾಕೆ ಅನ್ಸುತ್ತೆ, ಇದು ಅವರು ಸಫಲರಾಗಿದ್ದಾರೆ ಸಾಕಷ್ಟು ಜಾಗದಾಗೆ, ನಾನು ಇಲ್ಲ ಅಂತಲ್ಲ, ಆದರೂ ಕೂಡ ಪೂರ್ಣ ರೂಪದಲ್ಲಿ ಅವರು ಸಫಲರಾಗಕ್ಕೆ ಸಾಧ್ಯ ಇಲ್ಲ. ಇದು ಅಸಂಭವ ಇದೆ. ಯಾಕೆಂದರೆ ಅಕಸ್ಮಾತ್ ತೇರಪಂಥನವ್ರು ಏನಾದ್ರು ಪೂರ್ಣ ರೂಪದಲ್ಲಿ ಸಫಲರಾದರು ಅಂದರೆ ಜೈನ್ ಧರ್ಮನೇ ಅವತ್ತು ಮುಗೀತು ಅಂತ ಲೆಕ್ಕ. ಹಾಗೆ ಸಫಲ ಆಗಲ್ಲ ಅವರು. ಯಾಕೆಂದರೆ ಶಾಸ್ತ್ರದಲ್ಲಿ ಸ್ವಯಂ ಶಕ್ತಿ ಇದೆ. ಪದ್ಮಪುರಾಣ, ಹರಿವಂಶ ಪುರಾಣ ಆದಿ ಸಾವಿರಾರು ವರ್ಷದ ಹಿಂದಿನ ಶಾಸ್ತ್ರಗಳು ಸ್ವಯಂ ಶಕ್ತಿಯುತ ಇದ್ದಾವೆ. ಅವು ಸ್ವಯಂ ಇನ್ನು ಪಂಚಮ ಕಾಲದ ಅಂತಿಮ ತನಕ ನಡ್ಕೊಂಡು ಹೋಗ್ತವೆ. ಅದರಲ್ಲೆಲ್ಲ ಪಂಚಾಮೃತ ಅಭಿಷೇಕದ ವರ್ಣನೆ ಇದೆ. ಆದ್ದರಿಂದ ಈಗಲೂ ಕೂಡ ಶಾಸ್ತ್ರವನ್ನು ಮನ್ನಿಸಿ ಮಾಡುವಂಥ, ಶಾಸ್ತ್ರವನ್ನು ನಂಬಿ ಮನ್ನಿಸಿ ಗೌರವ ಕೊಟ್ಟು ಭಕ್ತಿಯಿಂದ ನಡ್ಕೊಳ್ಳುವಂಥ ಸಾಧು ಸಂಘಗಳು ಇನ್ನೂ ಬಹಳ ಇದ್ದಾವೆ. ಈಗ ಎಲ್ಲನೂ ಸಂಪೂರ್ಣ ಲೋಪದೋಷ ಆಗಿಲ್ಲ. ಎಲ್ಲ ಒಂದೆರಡು
ಇದು ಒಂದೆರಡು ಇದರೊಳಗಡೆ ಮಾತ್ರ ಆ ಥರ ಭಾಳ ಮಾಡ್ತಿದ್ದಾರೆ ಅವರು. ಎಲ್ಲ ಕಡೆ ಹೋಗಿ ತಮ್ಮ ಪ್ರಭಾವವನ್ನು ತೋರಿಸಿ, ಚಾರಿತ್ರವನ್ನು ತೋರಿಸಿ, ಏನೇನು ಮಾಡಿ ಮನುಷ್ಯರನ್ನ ಒಂದು ಸ್ವಲ್ಪ ಅಂದರೆ ಆ ಶಾಸ್ತ್ರದಿಂದ ಯಾಕೆಂದರೆ ಶಾಸ್ತ್ರಿಗೆ ಹೆಂಗೂ ಈ ಭಾಗದಲ್ಲಿ ಮನುಷ್ಯರಿಗೆ ಶಾಸ್ತ್ರ ಪ್ರಕರಣ ಒಂದು ಗೊತ್ತಿಲ್ಲ, ಅದು ಅವ್ರಿಗೆ ಭಾಳ ಸುಲಭ ಆಗಿದೆ. ಅಂಥವರೆಲ್ಲ ಬಂದು ಶಿಬಿರ ಅದು ಇದೆಲ್ಲ ಹಾಕಿ ಏನಾರು ಮಾಡಿ ಹುಡುಗರಿಗೆ ತಿಂಡಿ ಊಟ ಎಲ್ಲ ಕೊಟ್ಟು ದುಡ್ಡೆಲ್ಲ ಖರ್ಚು ಮಾಡಿ ಏನಾರು ಒಂದು ಸ್ವಲ್ಪ ಮಾಡ್ತಾರೆ ಅಷ್ಟೇ. ಅದು ಎಷ್ಟು ದಿವಸ ಸಫಲ ಆಗುತ್ತೆ? ಸಫಲ ಆಗೋದಿಲ್ಲ. ಅದು ಮಾಡ್ತಿದ್ದಾರೆ, ಸಾಕಷ್ಟು ಮಾಡ್ತಾರೆ, ಮಾಡಲಿ. ಆದರೆ ಶಾಸ್ತ್ರ ಮಾತ್ರ ಅದಲ್ಲ. ಈಗ ಇವ್ರೇನು ಮಾಡ್ತಾರಲ್ಲ, ಈಗ ಹೂವೇರಿಸ್ಬೇಡ್ರಿ, ಭಗವಂತರಿಗೆ ಹಣ್ಣೇರಿಸ್ಬೇಡ್ರಿ, ಪಂಚಾಮೃತ ಅಭಿಷೇಕ ಮಾಡಿಬಿಡ್ರಿ, ಶಾಸನ ರಕ್ಷಕ ದೇವ್ರನ್ನ ಹೊರಗಡೆ ಈ ತೀರ್ಮಾನಿಸ್ಬೇಡ್ರಿ, ಇದು ಶಾಸ್ತ್ರ ಅಲ್ಲ. ಶಾಸ್ತ್ರ ಅಂತೂ ಬಿಲ್ಕುಲ್ ಅಲ್ವೇ ಅಲ್ಲ. ಇದನ್ನು ಶಾಸ್ತ್ರದಲ್ಲಿ ಸಿದ್ಧ ಮಾಡೋಕೆ ಆಗೋದಿಲ್ಲ. ಅರ್ಥ ಆಯ್ತು? ಹಾಂ, ಇದಾದ್ಮೇಲಪ್ಪ ಇನ್ನು ಇನ್ಯಾರ್ದಾರ ಪ್ರಶ್ನೆ ಇದೆಯೇನಾ? ಇನ್ನು ಪ್ರಕರಣ ಮುಂದೆ ತಗೊಂಡೋಗೋಣ. ಪ್ರಕರಣ ಯಾವ್ದು ತಗೋಣ, ಯಾವ್ದು ಮಾಡ್ಬೇಕು ಅಂತಂದ್ರೆ ಅವ್ರು ಇವತ್ತು ಯಾವ್ದು ಪ್ರಕರಣ? ಗುಡ್. ಅಷ್ಟದ್ರವ್ಯಾರ್ಚನೆ ಪ್ರಕರಣವನ್ನ ಇವತ್ತಿನ್ನು ಮುಂದುವರ್ಸೋಣ. ಈಗ ಇದು ಪಂಚಾಮೃತ ಅಭಿಷೇಕದ ಸಾಕು. ಇನ್ನು ಶಾಸ್ತ್ರಗಳು ಸಾಕಷ್ಟು ಇದಾವೆ ಹುಡುಗಿದ್ರೆ, ಬೇಡ ಅಂತ ಬೇಕು ಅಂತಿಲ್ಲ, ಸಾಕಾಗಿ ಹೋಗಿದೆ ಶಾಸ್ತ್ರದ್ದು. ನೋಡಿ, ಯಾರಿಗೆ ಸ್ವಲ್ಪನಾರು ಭಗವಾನ್ರ ಶಾಸನದ ಮೇಲೆ ಭಕ್ತಿ ಇರುತ್ತೆ, ಆಗಮ ಪರಂಪರದ ಮೇಲೆ ಅಥವಾ ಪೂರ್ವಾಚಾರ್ಯರ ಮೇಲೆ ಸ್ವಲ್ಪನಾರು ಭಕ್ತಿ ಇರುತ್ತೆ, ಅವರಿಗೆ ಒಂದೇ ಶಾಸ್ತ್ರವನ್ನು ತೋರಿಸಿದ್ರೆ ಸಾಕು. ಇಲ್ಲಿ 20-30 ಶಾಸ್ತ್ರ ತೋರಿಸಿದ ಮೇಲೂ ಇನ್ನೂ ಆ ಜೀವಕ್ಕೆ ಮಾನ್ಯ ಅಲ್ಲ ಅಂತಂದಮೇಲೆ ಅದು ಭವ್ಯ ಜೀವದೊಳಗಡೆ ಬರಲ್ಲ, ಜೀವಗಳು ಅಭವ್ಯದಾಗಿ ಬರ್ತವೆ. ಅವ್ರ ಮುಂದ್ಗಡೆ ಅನಾವಶ್ಯಕ ನಾವು ಸಮಯ ವ್ಯರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಷ್ಟೇ. ಇನ್ನು ಮುಂದೋಣ ಅಷ್ಟದ್ರವ್ಯಾರ್ಚನೆ ಬಗ್ಗೆ. ನೋಡಿ, ಇನ್ನು ಅಷ್ಟದ್ರವ್ಯಾರ್ಚನೆ ಬಗ್ಗೆ ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ. ಮಹಾರಾಜ, ಅಷ್ಟಕ್ಕೆ ಯಾವ್ದಕ್ಕಂತಾರೆ ಮಹಾರಾಜಿ? ಒಳ್ಳೇದಪ್ಪ, ಪ್ರಶ್ನೆ ಭಾಳ ಒಳ್ಳೇದು. ನೋಡ್ರಿ, ಅಷ್ಟಕ ಯಾವುದಕ್ಕೆ ಅಂತಾರೆ? ಇದು ಒಂದು ರೀತಿ ಪ್ರಶ್ನೆ ಏನಿದೆ ಗೊತ್ತಾ, ಇದು ಅಷ್ಟಕ ಯಾವ್ದಕ್ಕೆ ಅಂತಾರೆ ಅಂತಲ್ಲ, ಅದು ಅಷ್ಟಕ ಇದೆಯಲ್ಲ, ಇದು ಅಪೂರ್ಣ ಶಬ್ದ ಇದೆ. ಅಷ್ಟದ್ರವ್ಯಾರ್ಚನೆ ಬೇಕು ಅಂದರೆ ಅಷ್ಟದ್ರವ್ಯಗಳಿಂದ ಭಗವಂತರನ್ನ ಅರ್ಚನೆ ಮಾಡುವಂಥದ್ದು, ಅಂದರೆ ಪೂಜ್ಯ ವಸ್ತುಗಳನ್ನು ಅರ್ಚನೆ ಮಾಡುವಂಥದ್ದನ್ನು ಅಷ್ಟದ್ರವ್ಯಾರ್ಚನೆ ಅಂತ ಕರೀತಾರೆ. ಅದರೊಳಗಡೆ ಅಷ್ಟ ಅಂದರೆ 8 ಅಂದರೆ ಜಲ, ಚಂದನ, ಅಕ್ಷತ, ಪುಷ್ಪ, ಅಚ್ಚರು, ದೀಪದ ಫಲ, ಇವುಗಳನ್ನು ಅರ್ಚನೆ ಮಾಡೋದು. ಅಂದರೆ ನಮಗಿಂತ ಪೂಜ್ಯರನ್ನು ನಾವು ಅರ್ಚನೆ ಮಾಡ್ತೀವಿ. ಮತ್ತು ಅದರೊಳಗಡೆ ಏನಾಗುತ್ತೆ ಅಂದರೆ ಕೆಲವೊಂದು ಸಜೀವ ವಸ್ತುಗಳನ್ನು, ಕೆಲವೊಂದು ಅಜೀವ ವಸ್ತುಗಳನ್ನು ಕೂಡ ನಾವು ಪೂಜೆ ಮಾಡ್ತೀವಿ. ಹೆಂಗೆ ಅಂದರೆ ಈಗ ನೋಡಿ, ಜೀವವಾಣಿ ಶಾಸ್ತ್ರ, ಅದು ಶಾಸ್ತ್ರ ಇದೆ, ಅದರಲ್ಲಿ ಜೀವ ಇಲ್ಲ, ಆದರೂ ಕೂಡ ಅದನ್ನು ಪೂಜೆ ಮಾಡ್ತೀವಿ. ಚೈತ್ಯಾಲಯ ಕೂಡ ಚೈತ್ಯಾಲಯವನ್ನು ಕೂಡ ಪೂಜೆ ಮಾಡ್ತೀವಿ ಈ ಥರ. ಮತ್ತಿನ್ನು ದಿಗಂಬರ ಮುನಿಗಳನ್ನು ಪೂಜೆ ಮಾಡ್ತೀವಿ. ಸಚಿತ್ ಅಚಿತ್ ಅಂತ ಹೀಗೆಲ್ಲ ಬರ್ತದೆ ಅದರೊಳಗಡೆ. ಆ ವಿಷಯ ಭಾಳ ದೊಡ್ಡ ಇದೆ. ಇರಲಿ, ಅಂದರೆ ಇಷ್ಟೇ ಹೇಳ್ಬೋದು ನಾವು, ನಮಗಿಂತ ಪೂಜ್ಯರನ್ನು, ನಮಗಿಂತ ಪೂಜ್ಯ ವಸ್ತುಗಳನ್ನು ಪೂಜೆ ಮಾಡೋದನ್ನು ಏನಂತಾರೆ, ಅದು ಅಷ್ಟದ್ರವ್ಯಾರ್ಚನೆ. 8 ದ್ರವ್ಯಗಳನ್ನು ನಿರ್ದಿಷ್ಟ ಮಾಡಿದ್ದಾರೆ ಜೈನೇಂದ್ರ ಭಗವಾನರು. ನೆಕ್ಸ್ಟ್ ಪ್ರಶ್ನೆ ಕೇಳ್ರಪ್ಪ. ಮಹಾರಾಜರೇ, ಸ್ವಸ್ತಿಕ್ ಯಾಕೆ ಬಿಡಿಸ್ತಾರ್ರಿ? ಇವ್ರು ನೋಡ್ರಿ, ಇಲ್ಲಿ ಪ್ರಶ್ನೆ ಸ್ವಸ್ತಿಕ್ ಯಾಕೆ ಬಿಡಿಸ್ತಾರೆ ಅಂತ ಕೇಳಿದ್ದಾರೆ. ಇದ್ರ ಉತ್ತರ ಏನಿಲ್ಲ ನೋಡಿ. ಇದನ್ನು ಅಷ್ಟದ್ರವ್ಯಾರ್ಚನೆ ಭಾಗ 6 ಗಂಟೆದು ಉಪದೇಶ ಇದೆ ಅಷ್ಟದ್ರವ್ಯಾರ್ಚನೆ ಅಂತ ಹೇಳಿ ನಮ್ಮದು. ಅಲ್ಲಿ ನೀವು ವಿಸ್ತಾರವಾಗಿ ತಿಳ್ಕೊಬೋದು. ಇಲ್ಲಿ ಖಾಲಿ ಪ್ರಶ್ನೆ, ಅದರಿಂದ ಉತ್ತರ ಹೇಳ್ತಿದ್ದೀವಿ. ಈ ಸಂಯದ ಶಿಖರ್ಜಿ ಏನಿರ್ತದೆ ನೋಡಿ, ಆ ಸಂಯದ ಶಿಖರ್ಜಿ ಕೆಳಗಡೆ ಫೌಂಡೇಶನ್ ಅಂದರೆ ಸ್ವಸ್ತಿಕ ಇದೆ. ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ, ಪ್ರಳಯ ಆದಾಗೂ ಕೂಡ ಆ ಸ್ವಸ್ತಿಕಗಳು ಅಲ್ಲಾಡೋದಿಲ್ಲ, ಯಾವ ಜಾಗದಲ್ಲಿ ಇರ್ತವೆ ಅಲ್ಲೇ ಇರ್ತವೆ. ಅದಾದ ನಂತರ ಶಿಖರ್ಜಿಯ ಸ್ಥಾಪನೆ ಮತ್ತು ಅಲ್ಲಿ ಅದೇ ಜಾಗದಲ್ಲಿ ಆಗುತ್ತೆ, ಅಂದರೆ ಯಾವ ಜಾಗದಲ್ಲಿ ಆ ಸ್ವಸ್ತಿಕಗಳಿದ್ದಾವೆ ಅಲ್ಲಿ. ಹಾಗಾಗಿ ಸ್ವಸ್ತಿಕ ಅದಕ್ಕೋಸ್ಕರ ಪವಿತ್ರ ಚಿಹ್ನೆ ಅಂತೇಳಿ ಗ್ರಹಣ ಮಾಡಲಾಗಿದೆ. ಅದಕ್ಕೋಸ್ಕರ ಸ್ವಸ್ತಿಕ ಬಿಡಿಸ್ತಾರೆ. ಸ್ವಸ್ತಿಕ ಬಿಡಿಸಿ ಕೆಳಗಡೆ 3 ಬರೀತಾರೆ, ಮತ್ತು ಬಲಭಾಗದಲ್ಲಿ 24, ಮೇಲೆ 5, 4 ಅಂದರೆ ಅದು ರೈಣತ್ಯಂಚ ಒಂದೇ, ಅಂದರೆ ಇದು ಪ್ರಾಕೃತ ಭಾಷೆ ಒಳಗಡೆ ಇದೆ. ರೈಣತ್ಯಂಚ ಒಂದೇ ಅಂದರೆ ರತ್ನತ್ರಯಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಈ ಕಡೆ ಬರೀತಾರೆ ಬಲಭಾಗದಾಗೆ 24 ಬರೀತಾರೆ, ಅಲ್ಲಿ 24 ದಿನಂಚ ಸಂವಾದ ಒಂದೇ, ಅಂದರೆ 24 ತೀರ್ಥಂಕರಿಗೆ ನಾನು ಯಾವಾಗಲೂ ಸಂವಾದ ಅಂದರೆ ಯಾವಾಗಲೂ ನಾನು ನಮಸ್ಕಾರ ಮಾಡ್ತೀನಿ. ಪಂಚಗುರುನಾಮ ಒಂದೇ, ಅಂದರೆ 5 ಗುರುಗಳಿಗೆ, ಪಂಚಗುರುಗಳಿಗೆ ನಾನು ಯಾವಾಗಲೂ ನಮಸ್ಕಾರ ಮಾಡ್ತೀನಿ. ಚಾರಣ ಸದಾ ಒಂದೇ, ಅಂದರೆ ಚಾರಣರುದ್ಧಾರಿ ಮುನಿಗಳು 2 ಜನ ಇರ್ತಾರೆ, ಅವರ ಚರಣಗಳು 4 ಆಗ್ತವೆ. ಅದಕ್ಕೆ 4 ಬರೆದು ನಾನು ಯಾವಾಗ ನಮಸ್ಕಾರ ಮಾಡ್ತೀನಿ ಅನ್ನೋಂಥ ಇದಿದೆ ಪ್ರಶ್ನೆ. ಆದ್ದರಿಂದ ನಾನು ಇದನ್ನು ಉತ್ತರ ಕೊಡ್ತೀನಿ. ಆ್ಯಕ್ಚುಲಿ ನೀವು ಇದನ್ನು ಕೇಳಬಾರ್ದು ಪ್ರಶ್ನೆ, ಯಾಕೆಂತಂದರೆ ನೀವು ನಮ್ಮದು ಇದರ ಭಾಳ ವಿಸ್ತಾರವಾದ ವರ್ಣನೆಯನ್ನು ನಾನು 6 ಗಂಟೆ ತನಕ ಮಾಡಿದ್ದೀನಿ. ಅದು ಇದು ಅಷ್ಟದ್ರವ್ಯಾರ್ಚನೆ ಭಾಗದೊಳಗಡೆ ಇದೆ. ನೀವು ಅದರಿಂದ ಅಲ್ಲಿಂದ ಕೇಳ್ಕೊಳ್ರಿ, ಅದನ್ನು ಗೊತ್ತಾಯ್ತು? ಇನ್ನು ನೋಡ್ರಿ, ಅಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ. ಮಹಾರಾಜರೇ, ಹೂ ಏರ್ಸ್ತಾರಿ ಹಿಂಸೆ ಆಗುತ್ತೆ? ಹೂ ಏರ್ಸಿದ್ರೆ ಹಿಂಸೆ ಆಗುತ್ತೆ. ಇದು ದೊಡ್ಡ ಸಂಕಟಕ್ಕೆ ಬಂತಲ್ಲ ಈಗ. ನೀವೀಗ ಹೂ ಏರ್ಸ್ತಿದ್ದೀರೋ ಅಥವಾ ಹೂ ಏರ್ಸೋದು ಬಿಟ್ಟಿದ್ದೀರಾ? ಬಿಟ್ಟಿದೇವ್ರಿ. ಆಯ್ತು, ಮತ್ತೆ ದಿನ ಅಷ್ಟದ್ರವ್ಯಾರ್ಚನೆ ಮಾಡ್ತಿರಲ್ಲ? ಮಾಡ್ತೀವ್ರಿ. ಮತ್ತೆ ದಿನ ಅಷ್ಟದ್ರವ್ಯಾರ್ಚನೆ ಮಾಡ್ಬೇಕಾದ್ರೆ ಏನ್ ಏರ್ಸ್ತೀರಿ? ಲವಂಗ ರೀ.
ಹಾಂ ಬಾ ಆಯ್ತು ಇರಲಿ ಕೂತ್ಕೊಳ್ರಿ. ಇನ್ನಿದ್ರೆ ಉತ್ತರವನ್ನು ಕೇಳ್ರಿ. ಇದು ಮಕ್ಕಳೇ, ನೀವೇನು ಗೊತ್ತಾ, ಈಗ ನೀವು ನಿಮ್ಮ ಬುದ್ಧಿಯಿಂದ ಇದನ್ನು ಮಾಡ್ತಾ ಇಲ್ಲ. ಯಾಕೆಂದ್ರೆ ನಿಮಗೆ ಈ ಭಾಗದಲ್ಲಿ ಸ್ವಾಭಾವಿಕ ಆ ರೀತಿ ಬುದ್ಧಿ ಯಾರಿಗೂ ಇಲ್ಲ, ಆ ರೀತಿ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಿನೇಂದ್ರ ಭಗವಾನರು ಹೇಳಿದ್ದಾರೆ, ಕಾಮಬಾಣ ವಿದ್ವಾಂಸನಾಯ ಪುಷ್ಪ ನಿರೂಪಾಂಶ. ಅದರೊಳಗಡೆ ನಿಮ್ಗೆ ಗೊತ್ತೇ ಇಲ್ಲ ಈ ಲವಂಗ ಹೂವು ಒಳಗಡೆ ಬರೋದೇ ಇಲ್ಲ, ನಿಮ್ಗೆ ಈ ವಿಷಯನೇ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸ್ವಲ್ಪ ನಿಯತ್ತಾಗಿ, ಒಂದು ಸ್ವಲ್ಪ ಫ್ರಾಂಪ್ಟಾಗಿ, ಸ್ವಲ್ಪ ಸಂಯಮ ಇಟ್ಕೊಂಡು ಅಷ್ಟದ್ರವ್ಯಾರ್ಚನೆ ಭಾಗ ನಂದು ಏನು 6 ಗಂಟೆ ಉಪದೇಶ ಇದೆ ನೋಡ್ರಿ, ಅದರಲ್ಲಿ ಒಂದು ಸ್ವಲ್ಪ ನಿಧಾನವಾಗಿ ಕೇಳ್ರಿ ಕೂತ್ಕೊಂಡು. ಲವಂಗ ಹೂವು ಒಳಗಡೆ ಬರೋದಿಲ್ಲ, ಸುಳ್ಳಿದೆ, ಪೂರ ಸುಳ್ಳಿದೆ. ಲವಂಗ ಹೂವು ಒಳಗಡೆ ಬರಲ್ಲ, ಡ್ರೈ ಫ್ರೂಟ್ಸ್ ಒಳಗಡೆ ಬರುತ್ತೆ. ನಾನು ಅದರೊಳಗಡೆ ಈಗ ಅದನ್ನ ಹೇಳೋದಕ್ಕಾಗಲ್ಲ, ಇದು ಪ್ರಶ್ನೋತ್ತರ ಭಾಗ ಅದರಿಂದ ಪೂರ ಹೇಳೋದಕ್ಕಾಗಲ್ಲ. ಅಲ್ಲಿ ನಿಮಗೆ ಅಷ್ಟದ್ರವ್ಯಾರ್ಚನೆ 6 ಗಂಟೆ ಉಪದೇಶ ಇದೆ, ಅದರೊಳಗಡೆ ನೀವು ಕೇಳ್ಕೊಳ್ರಿ. ನಾನು ಅಲ್ಲಿ ಸಿದ್ಧ ಮಾಡಿದ್ದೀನಿ, ಅದು ಹೂವು ಒಳಗಡೆ ಬರಲ್ಲ. ಫಸ್ಟ್ ಒಂದು ವಿಷಯ. ಎರಡನೇ ವಿಷಯ ಕೇಳಿ, ಇಲ್ಲಿ ಹೂವಿನ ಒಳಗಡೆ ಹಿಂಸೆ ಆಗುತ್ತೆ, ನೀವು ಲವಂಗ ತಂದು ಏರ್ಸದ್ರಿ. ಆಯಿತು, ನಾನು ನಿಮಗೆ ಕೇಳ್ತೀನಿ, ಲವಂಗವನ್ನು ನೀವು ಮನೇಲಿ ಬೆಳಿತೀರಾ? ನೀವು ಇಲ್ಲ. ಹಾಂ, ಹಂಗಂದ್ರೆ ಮತ್ತೆ ನೀವು ಲವಂಗ ನಿಮ್ಮ ಮನೇಲಿ ಬೆಳೆಯಲ್ಲ ಅಂತ ಅನ್ಕೊಳ್ಳಿ, ನೀವು ಅಂಗಡಿಯಲ್ಲಿ ತರಬೇಕಾಗತ್ತ? ತರ್ತೀರಿ? ತರಬೇಕು. ಹಾಂ, ತರ್ತೀರಿ ಅಪ್ಪ, ಒಳ್ಳೇದು. ಹಾಂ, ನನಗೀಗ ಮುಂದಿನ ಪ್ರಶ್ನೆ, ಈಗ ಅಂಗಡಿಲಿ ನಿಮಗೆ ಪುಕ್ಕಟ್ಟೆ ಕೊಡ್ತಾರೆ, ಪುಕ್ಷಟೆ ಕೊಡ್ತಾರೆ ಅಥವಾ ದುಡ್ಡು ತಗೊಂತಾರೆ? ತಗೊಂತಾರಲ್ಲ. ಆಯಿತು, ನಾನು ನಿಮ್ಗೆ ಈಗ ಪ್ರಶ್ನೆ ಕೇಳ್ತೀನಿ, ಆ ದುಡ್ಡು ಹಿಂಸೆ ಇಲ್ಲದೆ ನೀವು ಹೆಂಗೆ ತಗೊಂಬಂದ್ರಿ? ಈಗ ನಿಮಗೆ ಒಂದು 10 ರೂಪಾಯಿ 20 ರೂಪಾಯಿ ನಿಮಗೆ ಸಂಪಾದನೆ ಮಾಡಿದ್ರಿ, ನೀವು ಹೊಲದೊಳಗಡೆ ಅಥವಾ ನಿಮ್ಮ ಗದ್ದೆ ಹೊಲ ಭೂಮಿ ಒಳಗಡೆ ಎಷ್ಟು ಹಿಂಸೆಯ ನಂತರ ನಿಮ್ಗೆ 20 ರೂಪಾಯಿ ದುಡ್ಡು ಬಂದೈತಿ? ಪುಕ್ಷಟೆ ಬಂದೈತಿ ಅದು ನಿಮಗೆ? ಇಲ್ಲಲ್ಲ. ಹಾಗಾದ್ರೆ ಮತ್ತೆ ಈಗ ನೋಡ್ರಿ, ಈಗ ಹೂವಿಗಿಂತನೂ ಜಾಸ್ತಿ ಹಿಂಸೆ ನೀವು ಲವಂಗ ತಂದು ಮಾಡ್ತಾ ಇದ್ದೀರ, ಒಂದು ವಿಷಯ. ಎರಡನೇ ವಿಷಯ ಇಲ್ಲಿ ಕೇಳಿ. ಎರಡನೇ ವಿಷಯ ಅಂದರೆ ಏನು ಗೊತ್ತಾ, ಹೂ ಏರ್ಸೋದು ಸರ್ವಶ್ರೇಷ್ಠ ಇದೆ. ಯಾಕೆಂದರೆ ಹೂ ಭಾಳ ಚಂದ ಕಾಣುತ್ತೆ ಭಗವಾನರ ಮುಂದ್ಗಡೆ ಏರ್ಸಿದಾಗ. ಮತ್ತು ಅದು ಜಿನೇಂದ್ರ ಭಗವಾನರ ಆಜ್ಞೆ ಕೂಡ, ಎಲ್ಲ ಪೂರ್ವಾಚಾರ ಆಜ್ಞೆ ಕೂಡ, ಅದು ಚಂದನೂ ಕಾಣುತ್ತೆ, ಭಾವನೆ ಕೂಡ ಇರುತ್ತೆ ಹೂ ಏರ್ಸೋದ್ರ ಮುಂದ್ಗಡೆ. ಹಾಂ, ಲವಂಗ ಏರಿಸಿದರ ಪರಿಣಾಮ ಏನಾಗುತ್ತೆ ಗೊತ್ತೇನು ನಿಮಗೆ? ಆ ಲವಂಗವನ್ನು ನಿಮ್ಮ ಪಂಡಿತ ವರ್ಗ ಈ ಭಾಗದಲ್ಲೆಲ್ಲ ನಾನು ನೋಡ್ದಂಗೆ ಅದನ್ನು ತಗೊಂಡೋಗಿ ವಾಪಸ್ ನಿರ್ಮಾಲ್ಯವನ್ನು ವಾಪಸ್ ತಗೊಂಡೋಗಿ ಅಂಗಡಿಗೆ ಕೊಡ್ತಾರೆ. ಅದನ್ನು ನೋಡಿದಿರ ನೀವು? ನೋಡಿರಿ ಅದನ್ನು. ಆಯಿತು, ಅದು ನೀವು ನೋಡಿದ್ರಿ, ಅದು ಏನು ನೋಡ್ತೀರಾ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನೀವು ನೋಡಿದ್ದೀರಾ. ಮತ್ತೆ ಅದೇ ಲವಂಗ ಸಾಕಷ್ಟು ಜಾಗದಲ್ಲಿ ಪೂಜೆಗೆ ಮತ್ತು ವಾಪಸ್ ಬರ್ತಿದ್ದು ಗೊತ್ತಿದೆ? ಹಾಂ, ಆಯಿತು. ಇಷ್ಟೆಲ್ಲ ಆದಮೇಲೂ ಕೂಡ ಮತ್ತೆ ನೀವು ಲವಂಗವನ್ನೇ ತಂದು ಏರಿಸ್ತೀರಿ ಅಂತಂದ್ರೆ ಅದು ನಿಮ್ಮ ಪಾಪದ ಉದಯ ಇದೆ ಅಷ್ಟೇ. ಇದು ನಮ್ಮ ಜವಾಬ್ದಾರಿ ಇಲ್ಲ, ಇದು ನಿಮ್ಮ ಭಾಳ ಪಾಪಕರ್ಮದ ಉದಯ ಇದೆ. ನಿಮಗೆ ಬೋಧಕರು ಕೂಡ ಅಲ್ಲೆಲ್ಲ ಕೈಕಾಲಿಗೆ ಸಿಗ್ತಾರೆ, ಅವರೆಲ್ಲ ಎಲ್ಲ ಕೈಕಾಲಿಗೆ ಸಿಗ್ತಾರೆ, ಅದು ರಸ್ತೆಯಲ್ಲಿ ಸಿಗ್ತದಾರಲ್ಲ ಆ ರೀತಿ ಬೋಧಕರು. ಆಯ್ತು, ಈಗ ಸಮ್ಯಕ್ ಬೋಧೆ ಕಮ್ಮಿ ಆಗ್ತಾ ಇದೆ. ಈಗ ಒಂದು 20 ವರ್ಷದಿಂದ ಇವ್ರು ರಾಜ್ಯ ನಡೀತಾ ಇದೆ, ಇನ್ನೊಂದು 10 ವರ್ಷ ತನಕ ನಡಿಬೋದು. ಆಮೇಲೆ ಇನ್ನು ಬೇರೆ ಕಂಪ್ನಿ, ಹೊಸ ಕಂಪ್ನಿ ಬರುತ್ತೆ. ಈ ನಾಟಕ ಕಂಪ್ನಿ ನಾಶ ಆಗುತ್ತೆ ಮತ್ತು ಹೊಸ ಕಂಪ್ನಿಗಳು ಬರ್ತಾವೆ. ಆವಾಗ ಅವ್ರು ಇನ್ನು ಏನಂತಾರ ದೇವರಿಗೆ ಗೊತ್ತು, ಅದು ಆವಾಗಲೇ ಕಾದು ನೋಡ್ಬೇಕಷ್ಟೇ. ನೋಡಿ, ಮುಂದಿನ ಪ್ರಶ್ನೆ ಏನ ಕೇಳ್ತಾರಂತೆ ಇವ್ರು, ಏನ ಕೇಳಿ? ಮಹಾರಾಜಿ, ಹೂ ಕೊಯ್ತ್ನಾಗ ಗಿಡಕ್ಕೆ ಬೆರಳು ಮುರಿದಷ್ಟು ನೋವು ಆಗ್ತೈತಿ, ಆದ್ರೆ ಹಿಂಸೆ ಆಗಂಗಿಲ್ರಿ? ಹಾಂ, ಸರಿಯಪ್ಪ. ಇವ್ರಿಗೆ ಏನು ಕೇಳ್ತಿದ್ದಾರೆ ಪ್ರಶ್ನೆ ಗೊತ್ತಾ? ನಿಮ್ಗೆ ಎಲ್ಲರಿಗೂ ಗೊತ್ತಾಗಿಲ್ಲ ಅಂತ ಕಾಣ್ತದ. ನಾ ಲಾಸ್ಟಿಗೆ ಕೂತವ್ರಿಗೆ ಗೊತ್ತಾಗಿಲ್ಲ, ಭಾಳ ಲಾಸ್ಟಿಗೆ ಇವತ್ತು ಭಾಳ ದೂರ ಕೂತಿದ್ದಾರೆ, ಮನುಷ್ಯರು ಭಾಳ ಜಾಸ್ತಿ ಬಂದಿದ್ದಾರೆ ಇವತ್ತು. ಹಾಗಾಗಿ ಏನಾಗಿತ್ತು ನಿಮಗೆ, ಎಲ್ಲ ಕಡೆ ಸೌಂಡ್ ಅವಾರ್ಡ್ ಆಗ್ತಾ ಇಲ್ಲ, ಎಲ್ಲ ಕಡೆ ಹೊರಗಡೆ ಕೂತಿದ್ದಾರೆ, ಬಸ್ತಿ ಹೊರಗಡೆ ಎಲ್ಲ ಭಾಳ ಜನ ಕೂತಿದ್ದಾರೆ ಪಾಪ. ಅಲ್ಲೇ ಬಾಕ್ಸ್ ಎಲ್ಲ ಹೊರಗಡೆ ಹಾಕಿರ್ಬೇಕು, ಸೌಂಡ್ ಬಾಕ್ಸ್ ಹೊರಗಡೆ ಹಾಕಿರೇನಾ? ಹಾಕಿರಿ, ಇರಲಿ. ಅಲ್ಲಿ ಹೊರಗಡೆ ಕೂತ್ ಕೇಳ್ತಿದ್ದಾರೆ ಅವ್ರು. ಕಟ್ಟೆ ಮೇಲೆ ಸಾಕಷ್ಟು ಜನ ಕೂತಿರಲ್ಲ, ಅವರು ಕೇಳ್ತಿದ್ದಾರೆ. ಇರಲಿ. ಇವ್ರ ಪ್ರಶ್ನೆ ಏನು ಕೇಳಿದ್ರು ಗೊತ್ತಾ? ಈಗ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಇವರು. ಮಹಾರಾಜ್ರೆ, ಹೂವಿನ ಗಿಡದಿಂದ ಹೂ ಕೊಯ್ಬೇಕಿದ್ರೆ ಆ ಗಿಡಕ್ಕೆ ನಮ್ಮ ಬೆರಳು ಮುರಿದಷ್ಟು ನೋವಾಗುತ್ತೆ, ಮತ್ತು ಹಿಂಸೆ ಯಾಕಾಗಲ್ಲ ಅಂತ ಕೇಳಿದ್ರು. ಭಾಳ ಒಳ್ಳೆ ಪ್ರಶ್ನೆ. ನನಗೆ ಗೊತ್ತು ಇದು ಇವರ ಬುದ್ಧಿಯಿಂದ ಈ ಪ್ರಶ್ನೆಯನ್ನು ಕೇಳಿಲ್ಲ. ಯಾಕೆಂದರೆ ಇವರಿಗೆ ಬಾರಿಕಾಕು ಹೇಳಿ ಮನೆಯಿಂದ ಕಳಿಸಿರಬೇಕು. ಇವರು ಅವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದಾರೆ. ಯಾಕೆ ಬಾರಿಕಾಕು ಇಲ್ಲ, ಅವ್ರು ಎಲ್ಲಿಗೆ ಇದಕ್ಕೆ ಹೋಗಿದ್ದಾರೆ, ಸ್ವಿಸ್ ಬ್ಯಾಂಕಿಗೆ ಏನೋ ಹೋಗಿರಬೇಕು ಅವರು. ಮತ್ತು ಮನೆ ಕಟ್ತಾರೆ, ಈಗ 3ನೇ ಮನೆಯಲ್ಲಿ ಏನಾಗಿತ್ತು, ನಡ್ರೆ ಆ ಕಡೆ ಹೋಗ್ರಲ್ಲ, ಕಟ್ಟಿರಬೇಕು. ಹಾಗಾಗಿ ಈ ಬಾರಿಕಾಕು ಅವ್ರಿಗೆ ಯಾರಿಗೂ ಹೇಳಿ ಕಳಿಸಿದಾರು. ಹಾಗಾಗಿ ಇವ್ರು ಬಂದು ಕೇಳಿದ್ದಾರೆ. ಇದು ಸ್ವಂತ ಬುದ್ಧಿ ಪ್ರಶ್ನೆ ಅಲ್ಲ, ನಂಗೆ ಓದಿದೆ, ಅದಾಯ್ತೇನಾ? ಯಾಕೆಂದರೆ ಈ ಪ್ರಶ್ನೆಯನ್ನು ನಾನು ಅಬ್ದುಲ್ ಆಟಲ್ ಇರೋತ್ತಿಗೆ ಕೇಳಿದ್ದೆ. ಅಬ್ದುಲ್ ಆಟಲ್ಲಿ ಒಬ್ಬ ತಲೆ ಹೋದ ಮನುಷ್ಯ ಎಲ್ಲರಿಗೂ ಅದನ್ನೇ ಕಲಿಸಿದಾನು. ಏನಂತೆ, ಎಲ್ಲ ಇದು ಒಂದು ಹೂ ಕೊಯ್ಯೊತ್ತಿಗೆ ಹೂವಿನ ಗಿಡಕ್ಕೆ ಬೆರಳು ಮುರಿದಷ್ಟು ನೋವಾಗುತ್ತಂತೆ, ಹಂಗೆ ಅಂತ ಹೇಳಿದ್ದಾನೆ. ಇರಲಿ, ನಾನೀಗ ನಿಮ್ಗೆ ಕೇಳ್ತೀನಿ. ಈಗ ನಿಮ್ಮ ಬೆರಳು ಎಷ್ಟಿದ್ದಾವೆ ಲೆಕ್ಕ ಮಾಡಿದ್ದೀರಿ? ಎಷ್ಟಿದ್ದಾವೆ? 20 ಬೆರಳಿದಾವೆ. ಅದು ನಿಮ್ಗೆ ಇನ್ನೂ ಗೊತ್ತಿಲ್ಲ. ನೀವು ಇಷ್ಟು ಅಜ್ಞಾನಿ ಇರೋದ್ರಿಂದನೇ ನಿಮಗೆ ಅಜ್ಞಾನವನ್ನು ತುಂಬಿದಾನ ಅವನು. ಯಾಕೆ ನಿಮ್ಮ ಅಜ್ಞಾನವನ್ನು ಇದೇ ಜಾಗದಾಗ ನಾನು ತಗೊಡ್ತೀನಿ. ನಿಮಗೆ ಬೆರಳು ಎಷ್ಟಿದ್ದಾವೆ ನಿಮಗೆ ಗೊತ್ತಿಲ್ಲ.
ಎಷ್ಟಿದಾವೆ ಬೆರಳು? ಹಾ, 10 ಅಂದ್ರೆ 10, 20 ಅಂದ್ರೆ 20. ಇನ್ಯಾವನಾರ ಬಂದು ತಲೆ ಕೆಟ್ಟವ್ ನಿಮ್ಗೆ ನಾಳೆ 5 ಬೆರಳು ಅಂದ್ರೆ 5 ಬೆರಳಾಗ್ತಾವ ನಿಮ್ಮ. ಹಾಗೆ ನಿಮ್ಮಲ್ಲಿ ವಿಚಾರ ಶಕ್ತಿ ಇಲ್ಲದ ಕಾರಣದಿಂದ ಇವತ್ತು ತೇರಪ್ಪಂತನವರು ಇವತ್ತು ಈ ಇದಕ್ಕೆ ಬಂದರು. ಆಕಾಶದ ಮೇಲೆ ಇವ್ರು ಹಾರಾಡೋದಕ್ಕೆ ಇದೇ ಕಾರಣ ಇದೆ. ಯಾಕೆಂದ್ರೆ ನಿಮ್ಮಲ್ಲಿ ವಿಚಾರ ಶಕ್ತಿ ಇಲ್ಲ. ಹಾ ಕೇಳ್ರಿ, ನಾನು ನಿಮ್ಗೆ ಕೇಳ್ತೀನಿ. ಈಗ 20 ಬೆರಳಿದಾವೆ. ನಿಮ್ಮದು ಒಂದು ದಿವಸಕ್ಕೆ 2 ಬೆರಳನ್ನು ಮುರಿಯೋಣ. ಒಂದು ದಿವಸಕ್ಕೆ 2 ಬೆರಳು ಮುರಿದ್ರೆ 10 ದಿವಸಕ್ಕೆ ನೀವು ಸತ್ತೋಗಿರ್ತೀರ. ಗ್ಯಾರಂಟಿ ಇದೆ? ಇದೈತಿ ಗ್ಯಾರಂಟಿ ನಿಮ್ಗೆ? ನಿಮ್ಗೆ ಗ್ಯಾರಂಟಿ ಐತೇನಾ? ಹಾ, 10 ದಿವಸಕ್ಕಾಗಲೂ ನೀವು ಸತ್ತೋಗಿರ್ತೀರಿ. ಹಾ, ನಾನೀಗ ನಿಮಗೆ ಪ್ರಶ್ನೆ ಕೇಳ್ತೀನಿ. ಹೂ ಕೊಯ್ದಂಗೆ ಹೂವಿನ ಗಿಡ ಯಾಕೆ ದತ್ತಪುಷ್ಟವಾಗಿ ಇಷ್ಟು ಚಂದ ಬೆಳೀತಿ? ಹೇಳ್ರಿ ನೋಡಿ, ಉತ್ತರ ಇದ್ರೆ ಹೇಳ್ರಿ. ಇಲ್ಲ ನಿಮ್ಮ ಗುರು ಕಡೆ ಅವ್ನು ಹೇಳಿದಾನಲ್ಲ, ಅವನಿಗೆ ಹೋಗಿ ಕರ್ಕೊಂಬರ್ ಹೇಳ್ರಿ. ಹೂವನ್ನು ಕೊಯ್ದ್ರೆ ಹೂವಿನ ಗಿಡ 10 ದಿವಸದೊಳಗಡೆ ಸತ್ತೋಬೇಕಾಗಿತ್ತಲ್ಲ. ಹಾ, ಹೂವಿನ ಗಿಡ ಯಾಕೆ ದಷ್ಟಪುಷ್ಟವಾಗಿ ಮತ್ತೆ ಹೂ ಕೊಯ್ದಷ್ಟು ಚಂದ ಬೆಳೀತಿ ಯಾಕೆ? ಇದಕ್ಕೊಂದು ಉತ್ತರ ಕೊಡ್ರಿ ನೋಡಿ. ಇದೇ ನಿಮ್ಮ ಕಡೆ ಉತ್ತರ? ಇದೇ ಉತ್ತರ ಇಲ್ಲ. ಹಾ, ಯಾಕೆಂದ್ರೆ ನೀವೇನು ಗೊತ್ತಾ ಮಕ್ಕಳೇ, ಅವ್ರು ಹೇಳ್ತಾರೆ ಅದನ್ನಷ್ಟು ನೀವು ಕೇಳ್ತೀರ ಅಷ್ಟೇ, ವಿಚಾರ ನೀವು ಮಾಡಲ್ಲ. ಇದನ್ನು ನೋಡಿ, ನೀರಿನ ಕೆಲಸ ಏನಿದೆ, ನದಿಯಲ್ಲಿ ನೀರು ಹರಿತಲ್ಲಪ್ಪ, ಅದ್ರ ಕೆಲಸ ಏನಿದೆ? ನೀರು ಎಲ್ಲ ಬಂದು ಜಾನುವಾರುಗಳು, ದನಗಳು, ಎಮ್ಮೆಗಳು ಎಲ್ಲ ಬಂದು ನೀರು ಕುಡ್ಕೊಂಡು ಹೋಗ್ತವೆ. ಮತ್ತೆ ಮೋಟ್ರಿನಿಂದ ಎತ್ತಿ ಎಲ್ಲನೂ ಹೊಲನ್ನ ಬೆಳೆಸ್ತಾರೆ. ಅದು ನದಿಯ ಕೆಲಸ ಇದೆ. ಅರ್ಥ ಆಯ್ತು? ಸೂರ್ಯನ ಕೆಲಸ ಏನಿದೆ? ಬೆಳಕಿದೆ, ಅದನ್ನು ಎಲ್ಲರೂ ಉಪಯೋಗ ಮಾಡ್ತಾರೆ. ಅದು ಸೂರ್ಯನ ಬೆಳಕು ಕೆಲಸ ಇದೆ. ಇನ್ನು ದನ ಎಮ್ಮೆಗಳದ್ದು ಕೆಲಸ ಏನಿದೆ? ಅವು ಹಾಲು ಕೊಡ್ತವೆ. ಆ ಹಾಲುಗಳು ಎಲ್ಲ ಕಡೆ ನಿಮ್ಗೆ ಸಪ್ಲೈ ಆಗ್ತದವೆ. ಹಾಲು, ತುಪ್ಪ, ಮೊಸರೆಲ್ಲ ನೀವು ತಿಂತೀರಿ. ಅದು ದನದ್ದು ಎಮ್ಮೆದು ಕೆಲಸ ಇದೆ. ತೆಂಗಿನ ಮರದ ಕೆಲಸ ಏನಿದೆ? ತೆಂಗಿನಕಾಯಿ ಎಳ್ನೀರು ಕೊಡೋದೆಲ್ಲ ಅದ್ರ ಕೆಲಸ ಇದೆ. ಪೇರಳೆ ಮರದ ಕೆಲಸ ಏನಿದೆ? ಪೇರಳೆ ಕೊಡೋದಿದೆ. ಹಂಗೇನೆ ಮತ್ತೆ ಚಿಕ್ಕದ ಮರದ ಕೆಲಸ ಇದೆ, ಚಿಕ್ಕು ಕೊಡೋದಿದೆ. ಅರ್ಥ ಆಯ್ತು? ಹಾ, ಇನ್ನು ಏನೇನು ಎಲ್ಲ ಫಲಗಳಿದಾವೆ. ಈಗ ಅದ್ರದ್ದು ಫಲ ಕೊಡೋದು ಎಲ್ಲ ಅದ್ರ ಕೆಲಸ ಇದೆ. ಅದೇ ರೀತಿ ಹೂವಿನ ಗಿಡಗಳ ಕೆಲಸ ಅಂದ್ರೆ ಭಗವಾನರಿಗೆ ಅಭಿಷೇಕಕ್ಕೆ, ಪೂಜೆಗೆ ಹೂ ಕೊಡೋದು ಹೂವಿನ ಗಿಡದ ಕೆಲಸ ಇದೆ. ನೀವು ಪ್ರಕೃತಿ ವಿರುದ್ಧ ಮಾತಾಡ್ತಾ ಹೋದ್ರೆ ಏನೂ ಉಪಯೋಗ ಆಗಲ್ಲ. ಗೊತ್ತಾಯ್ತಿದ್ ನಿಮ್ಗೆ? ಇದೇನೇ ಇದೆ ನಿಮ್ಗೆ ಗುರುಗಳು ಹೇಳ್ಕೊಟ್ಟಿರೋದು ಇದು ಪ್ರಕೃತಿ ವಿರುದ್ಧ ಮಾತಿದೆ, ಕಾಲ್ಪನಿಕ ಇದೆ. ಅರ್ಥ ಆಯ್ತು? ಇದು ಆಕ್ಚುಲಿ ಯಾವುದೇ ಶಾಸ್ತ್ರದಲ್ಲಿ ಕೂರಲ್ಲ. ಗೊತ್ತಾಯ್ತು ನಿಮ್ಗಿದ? ಹಾ, ಇನ್ನೊಂದು ಹೂವು ಕೊಯ್ಯೋದಂತ ಒಂದು ಪದ್ಧತಿ ಇರ್ತದೆ. ಹೂವನ್ನ ಕೊಯ್ಯೋದಿಲ್ಲ, ಮೊಗ್ಗಾದ ಹೂವನ್ನು ಕೊಯ್ಯೋದಿಲ್ಲ. ಅರ್ಥ ಆಯ್ತು? ಇದನ್ನೆಲ್ಲ ಪಾಲನೆ ಮಾಡ್ತೀರಿ? ಹಾ, ಆ ಬಾರಿಕಾಕ ಎಲ್ಲಿದ್ದಾರೆ ಅವರಿಗೆ ಹೋಗಿ ಹೇಳ್ರಿ. ಗೊತ್ತಾಯ್ತು? ಹೇಳ್ತೀರಿ? ಹಾ, ಮತ್ತೆ ಆ ದೊಡ್ಡ ಭಯ ಸಣ್ಣ ಭಯ ಬಂದ್ರು ಅವರಿಗೂ ಒಂದು ಸ್ವಲ್ಪ ಹೇಳ್ರಿ ಇದನ್ನು. ನೋಡಿ, ಅಲ್ಲಿ ಸಮಯ ವೇಸ್ಟ್ ಮಾಡ್ಬೇಡ್ರಿ. ಇನ್ನು ಮುಂದಿನ ಪ್ರಶ್ನೆ ಕೇಳ್ರಿ. ಅಲ್ಲಿ ಮಹಾರಾಜರೇ, ನೀವು ಅಷ್ಟ ದ್ರವ್ಯಾರ್ಚನೆ ಬಗ್ಗೆ ಹೇಳಿದಿರ್ಲಕ್ರಿ, ನಾ ಅಲ್ಲಿ ಕೇಳಿದೇನ್ರಿ. ಅಲ್ರಿ ಹೂ ಏರ್ಸೋದ ನೀವು ಹೇಳಿದೇರಿ, ಯಾವ್ಯಾವ ಹೂ ಏರ್ಸ್ಬೇಕ್ರಿ ಮಹಾರಾಜರೇ? ವಾ, ಒಳ್ಳೇದಪ್ಪ. ಇವ್ರು ಏನು ಕೇಳಿದ್ರು ಅಂದರೆ ಸ್ವಲ್ಪ ಅಸ್ಪಷ್ಟ ಇರಬೇಕು, ಆ ಮೈಕ್ ದೂರ ಇರಬೇಕು. ಇವ್ರು ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ, ಈಗ ಪ್ರಶ್ನೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ಏನು ಪ್ರಶ್ನೆ ಕೇಳಿದ್ರು ಅಂದ್ರೆ ಅವರು ಭಾಳ ಒಳ್ಳೆ ಪ್ರಶ್ನೆ. ಅಷ್ಟದ್ರವ್ಯಾರ್ಚನೆ ಭಾಗ ನಮ್ಮದು 6 ಗಂಟೆ ಇದೆ, ಅದನ್ನು ಕೇಳಿದಾರಂತೆ. ಮತ್ತೆ ಬಂದು ಇಲ್ಲಿ ಕೇಳ್ತಿದ್ದಾರೆ, ಮಹಾರಾಜರೇ ಯಾವ್ಯಾವ ಹೂವು ಏರ್ಸೋದಕ್ಕೆ ಯೋಗ್ಯ ಇದೆ ಅಂದರೆ ನನಗೆ ಗೊತ್ತಾಯ್ತು ಇವ್ರ ತಲೆ ಒಂದು ಸ್ವಲ್ಪ ರಿಪೇರಿ ಆಗಿದೆ, ಇವ್ರು ಹೂಗಳನ್ನ ಏರಿಸ್ತಿದ್ದಾರೆ. ಅರ್ಥ ಆಯ್ತು? ಆದರೆ ಮತ್ತೆ ಯಾವ್ಯಾವ ಹೂವು ಏರಿಸ್ಬೇಕು ಇದ್ರಾಗ ಇವ್ರಿಗೆ ಗೊಂದಲ ಇದೆ. ಮತ್ತೆ ಯಾಕೆಂದರೆ ಇದು ಯಾಕೆ ಇವ್ರು ಈ ಪ್ರಶ್ನೆ ಕೇಳಿದ್ರು ಗೊತ್ತಾ? ಈಗ ನನಗೆ ಗೊತ್ತಾಗುತ್ತೆ, ಆ ಪ್ರಶ್ನೆ ಒಳಗಡೆ ಚೆಂದಾಗಿ ಗೊತ್ತಾಗುತ್ತೆ ಎಲ್ಲ. ಯಾಕೆಂದರೆ ಇವರಿಗೆ ಯಾರೋ ಕನ್ಫ್ಯೂಸ್ ಮಾಡಿದ್ದಾರೆ. ಸ್ವಸ್ತಿಕ ಹೂ ಅಂತ ಒಂದು ಬರುತ್ತಲ್ಲ ಬಿಳಿದು, ಅದನ್ನು ಏರಿಸಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಸ್ವಸ್ತಿಕ ಅದರಲ್ಲಿ ಯಾಕೆ ಅಂತ ನಾನು ಕೇಳಿದೆ. ಅದಕ್ಕೇನಂತ ಹೇಳ್ತಾರೆ ಗೊತ್ತಾ? ಸ್ವಸ್ತಿಕ ಉಲ್ಟಾ ಇರುತ್ತಂತೆ. ಅಲ್ರಪ್ಪ, ಸ್ವಸ್ತಿಕಕ್ಕೆ ಎಷ್ಟು ಕಾಲಿರುತ್ತೆ ನೋಡಿದ್ರಲ್ಲ ಎಲ್ಲ? ಹಾ, ಇದಕ್ಕೆ ಹೂವಿಗೆ ಎಷ್ಟು ಕಾಲಿರುತ್ತೆ? ಹಾ, ಸ್ವಸ್ತಿಕಕ್ಕೂ ಅದಕ್ಕೇನು ಸಂಬಂಧ ಇಲ್ಲ, ಇದು ಸುಳ್ಳಿದೆ. ಅದು ಏನು ಗೊತ್ತಾ? ಹೆಸರಿಟ್ಟಿದ್ದೆ ಅಷ್ಟೇನೆ. ಅಂದರೆ ಅದನ್ನು ನಾಮನಿಕ್ಷೇಪ ಅಂತ ಕರೀತಾರೆ. ಅದಕ್ಕೆ ಸ್ವಸ್ತಿಕ ಹೂ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಅದು ಸ್ವಸ್ತಿಕಕ್ಕೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸ್ವಸ್ತಿಕಕ್ಕೆ 4 ಕಾಲಿದೆ, ಆ ಹೂವಿಗೆ 5 ಕಾಲಿದೆ. ಬೇಕಾದ್ರೆ ನಿಮ್ಮ ಹೊರಗಡೆ ಗಿಡಗಳಿದಾವೆ, ಹೋಗಿ ಲೆಕ್ಕ ಮಾಡ್ಕೊಂಬರ್ರಿ. ಅರ್ಥ ಆಯ್ತು? ಹಾ, ಹಿಂಗೆ ಇನ್ನು ಕೇಳಿ, ಇಲ್ಲಿ ಅದನ್ನು ನಾಮನಿಕ್ಷೇಪ ಅಂತ ಕರೀತಾರೆ. ಯಾರಿಗಾರು ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಯಾರಿಗಾರು ಮಹಾವೀರ ಅಂತ ಹೆಸರಿಟ್ರೆ ನೀವು, ಇಲ್ಲ ಋಷಭನಾಥ, ಆದಿನಾಥ ಅಂತ ಹೆಸರಿಟ್ರೆ ಅವನನ್ನು ತಗೊಂಡೋಗಿ ಬಸ್ತಿ ಒಳಗಡೆ ಪಂಚಕಲ್ಯಾಣ ಮಾಡಿ ಅವನಿಗೆ ಗರ್ಭಗೃಹದೊಳಗಡೆ ಕೂರಿಸಿ ಅವನಿಗೇನು ಅಭಿಷೇಕ ಮಾಡೋದಕ್ಕೆ ಅಷ್ಟದರ್ಶನ ಮಾಡಕ್ಕೆ ಬರಲ್ಲ. ಅರ್ಥ ಆಯ್ತು? ಅದು ಮಹಾವೀರ ಕಾಲಿ ಹೆಸರಿದೆ, ಹಂಗಂತ ಅಂದ್ಕೊಳ್ಳಿ ಅವನೇನು ತೀರ್ಥಂಕರಲ್ಲ. ಅದೇ ರೀತಿ ಆ ಸ್ವಸ್ತಿಕ ಹೂ ಅದು ಹೆಸರೈತಪ್ಪ, ಅದು ಆ ಸ್ವಸ್ತಿಕ ಹೂ ಏರಿಸ್ಬೋದು. ಈ ಭಗವಾನ್ರಿಗೆ ಏನು ದೋಷ ಇಲ್ಲ ಅದರಲ್ಲಿ. ಸುಮ್ಮನೆ ಕಾಲ್ಪನಿಕ ಮನುಷ್ಯರು ಅಂದಾಜು ಮಾಡಿ ಏನಾದ್ರು ಹೇಳ್ತಿರ್ತಾರೆ, ಸುಮ್ಮನೆ ಸುಳ್ಳಿದೆ ಅದು. ಅದಾದ ನಂತರ ಇವರು ಅಷ್ಟದ್ರವ್ಯಾರ್ಚನೆ ಭಾಗವನ್ನು ಕೇಳಿದಾರಲ್ಲ, ಅದು ಅಪೂರ್ಣ ಕೇಳಿದ್ದಾರೆ. ಅದರಲ್ಲಿ ನಾನು ಹೇಳಿದ್ದೀನಿ, ಯಾವುದರ
ಆ ಹೂವಿನ ಮುಂದ್ಗಡೆ ಫಲಗಳು ಬರ್ತಾವೆ ನೋಡಿ, ಅದನ್ನು ಏರಿಸಬೇಡ್ರಿ. ಅದರೊಳಗಡೆ ಭಾಳ ಡೀಟೇಲ್ ಹೇಳಿದ್ದೀನಿ, ಇವ್ರು ಅರ್ಧ ಕೇಳ್ಕೊಂಬಂದು ಈ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಆ ಭಾಗವನ್ನು ಸಂಪೂರ್ಣ ಕೇಳ್ಕೊಬರ್ರಿ. ಯಾವ್ಯಾವ ಹೂಗಳು ಏರ್ಸೋದಕ್ಕೆ ಯೋಗ್ಯ ಇದೆ ಅಲ್ಲೆಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲಾಂದ್ರೆ ಇವತ್ತು ಸಮಯ ಆಯ್ತು, ಇನ್ನು ಮತ್ತೆ ನಾಳೆ ಬಂದು ಹೇಳ್ತೀನಿ. ಅದ್ರಾಗೆ ಮಹಾವೀರ ಭಗವಾನರಿಗೆ